ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಯಾವುದೇ ಕಾರ್ಯಕ್ರಮದ ಪ್ರಮುಖ ಘಟ್ಟಗಳ ಆರಂಭದ ಕುರಿತಂತೆ ನುಡಿಮುತ್ತುಗಳನ್ನು ಯಾವ ರೀತಿಯಾಗಿ ಬಳಸಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದರೆ ಯಾವುದೇ ಕಾರ್ಯಕ್ರಮ ಶುರುವಾದರೆ ಅದಕ್ಕೆ ಪ್ರಮುಖ ಘಟ್ಟಗಳು ಅಂತ ಇರ್ತವೆ, ಅದನ್ನು ಯಾವ ರೀತಿಯಾಗಿ ಆರಂಭಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಪ್ರಯೋಜನವಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಿಮಗೆ ಗೊತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಆರಂಭ ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ಇಂದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ಕೇವಲ ಕಾರ್ಯಕ್ರಮವಲ್ಲ, ಇದು ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಸಂಭ್ರಮವಾಗಿದೆ. ಕಲೆ, ಸಾಹಿತ್ಯ, ಪ್ರತಿಭೆಗಳನ್ನು ಒಂದಾಗಿಸುವ ಈ ವೇದಿಕೆ ತುಂಬ ಅಮೂಲ್ಯವಾದದ್ದು. ನಮ್ಮ ಪರಂಪರೆಯನ್ನು ಹೊಸ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದಿಂದ ನಾವಿಲ್ಲಿ ಒಂದಾಗಿದ್ದೇವೆ. ಈ ಒಂದು ಶುಭ ಸಮಾರಂಭವು ಯಶಸ್ವಿಯಾಗಲೆಂದು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಇನ್ನೊಂದು ಪ್ರಮುಖ ಘಟ್ಟ ಅಂದರೆ ಉದ್ಘಾಟನೆ. ಉದ್ಘಾಟನೆಯಲ್ಲಿ ಬಳಸಬಹುದಾದ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಉದ್ಘಾಟನೆ ಎಂದರೆ ಕೇವಲ ಒಂದು ಆಚರಣೆಯಲ್ಲ, ಹೊಸ ಚಿಂತನೆಗಳಿಗೆ ದಾರಿಯಾಗಿದೆ. ಇಂದು ಆರಂಭವಾಗುವ ಈ ಒಂದು ಕಾರ್ಯಕ್ರಮ ಅನೇಕ ಪ್ರತಿಭೆಗಳಿಗೆ ಬೆಳಕು ನೀಡುವ ದಾರಿಯಾಗಿದೆ. ಸಾಧನೆಯ ಪಯಣವು ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ಈ ಒಂದು ಶುಭಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ ಉದ್ಘಾಟನೆ ಸಮಾರಂಭವನ್ನು ಆರಂಭಿಸಬಹುದು. ಪ್ರತಿ ಕಾರ್ಯಕ್ರಮದ ಪ್ರಮುಖ ಘಟ್ಟ ದೀಪ ಪ್ರಜ್ವಲನೆ ಅಥವಾ ಉದ್ಘಾಟನೆ ಸಮಯದಲ್ಲೇ ದೀಪವನ್ನು ಬೆಳಗಿಸಲಾಗುತ್ತೆ. ಅಂಥ ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ದೀಪವು ಕತ್ತಲೆಯನ್ನು ದೂರ ಮಾಡಿ ಬೆಳಕಿನೆಡೆಗೆ ದಾರಿಯನ್ನು ತೋರುತ್ತದೆ. ಜ್ಞಾನ, ಸಂಸ್ಕಾರ ಮತ್ತು ಸತ್ಯದ ಪ್ರತೀಕವೇ ದೀಪ. ದೀಪದ ಬೆಳಕು ನಮ್ಮ ಜೀವನದಲ್ಲಿ ಸದಾ ಜ್ಞಾನವನ್ನು ಮತ್ತು ಪ್ರೇರಣೆಯನ್ನು ಹರಡಲಿ. ಈಗ ದೀಪ ಪ್ರಜ್ವಲನೆ ನೆರವೇರಲಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿಯಾಗಿ ಶುರು ಮಾಡಬಹುದು. ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಅಂದರೆ ಅತಿಥಿಗಳಿಗೆ ಸ್ವಾಗತವನ್ನು ಕೋರುವುದು. ಆ ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಅತಿಥಿಗಳು ಯಾವುದೇ ಕಾರ್ಯಕ್ರಮದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುತ್ತಾರೆ. ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥವನ್ನು ನೀಡುತ್ತದೆ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿದ ಗಣ್ಯರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ತಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿ ಸ್ವಾಗತ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಸ್ವಾಗತಿಸಿದಂತಹ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡುವ ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಹೂಗಳು ತಮ್ಮ ಸುಗಂಧದಿಂದ ಮನಸ್ಸನ್ನು ಗೆಲ್ಲುತ್ತವೆ. ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಪುಷ್ಪಗುಚ್ಛಕ್ಕಿಂತ ಉತ್ತಮ ಮಾಧ್ಯಮ ಮತ್ತೊಂದಿಲ್ಲ. ನಮ್ಮ ಆತ್ಮೀಯ ಅತಿಥಿಗಳನ್ನು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ಅಂತ ಹೇಳ್ತಾ ಪುಷ್ಪಗುಚ್ಛ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಬಹುದು. ಇನ್ನು ಪ್ರಾರ್ಥನೆ ಗೀತೆ ಹಾಡುವ ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಪ್ರಾರ್ಥನೆಯು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ದೈವಿಕ ಶಕ್ತಿಯ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ಯಶಸ್ಸು ಖಚಿತವಾಗಿರುತ್ತದೆ. ನಮ್ಮ ಚಿಂತನೆ ಮತ್ತು ಕಾರ್ಯಗಳಿಗೆ ಸದುದ್ದೇಶದಿಂದ ಬೆಳಕು ದೊರೆಯಲಿ ಅಂತ ಈ ಒಂದು ಪ್ರಾರ್ಥನೆ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಅಂತ ಹೇಳ್ತಾ ಪ್ರಾರ್ಥನೆ ಗೀತೆಯನ್ನು ಶುರು ಮಾಡಬಹುದು. ಈ ಘಟ್ಟಗಳು ಎಲ್ಲ ಕಾರ್ಯಕ್ರಮದ ಪ್ರಮುಖ ಘಟ್ಟಗಳು ಆಗಿವೆ. ಇನ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಘಟ್ಟದಲ್ಲಿ ಬಳಸಬಹುದಾದಂತಹ ನುಡಿಮುತ್ತುಗಳ ಬಗ್ಗೆ ಮುಂದೆ ತಿಳಿಯೋಣ. ಗಾಯನ ಕಾರ್ಯಕ್ರಮಕ್ಕೆ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಸಂಗೀತವು ಭಾಷೆಯ ಮಿತಿಯನ್ನು ಮೀರಿ ಹೃದಯಗಳನ್ನು ತಲುಪುತ್ತದೆ. ಸ್ವರ ಮತ್ತು ಭಾವಗಳ ಸುಂದರ ಸಂಗಮವೇ ಗಾಯನ. ಮನಸ್ಸಿಗೆ ಮುದ ನೀಡುವ ಸುಮಧುರ ಗಾನವನ್ನು ಆಲಿಸಲು ಸಿದ್ಧರಾಗೋಣ. ಗಾಯಕರನ್ನು ಈಗ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳ್ತಾ ಗಾಯನ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಮುಂದಿನ ಕಾರ್ಯಕ್ರಮ ನಾಟ್ಯ ಕಾರ್ಯಕ್ರಮ. ನಾಟ್ಯವು ದೇಹದ ಚಲನೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಕಲೆಯಾಗಿದೆ. ಪ್ರತಿ ಹೆಜ್ಜೆಯಲ್ಲೂ ಒಂದು ಕತೆ ಅಡಗಿದೆ. ಸಂಸ್ಕೃತಿ ಮತ್ತು ಸೌಂದರ್ಯದ ಅದ್ಭುತ ಸಂಯೋಜನವೇ ನಾಟ್ಯ. ನಾಟ್ಯ ಕಲಾವಿದರನ್ನು ಈಗ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳ್ತಾ ನೀವು ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಈಗ ಮುಂದಿನ ಕಾರ್ಯಕ್ರಮ ನಾಟಕ. ನಾಟಕವು ಸಮಾಜದ ಪ್ರತಿಬಿಂಬವಾಗಿದೆ. ಜೀವನದ ಸತ್ಯಗಳನ್ನು ಮನೋರಂಜನೆಯ ಮೂಲಕ ತಲುಪಿಸುವ ಶಕ್ತಿ ಇದೆ. ಭಾವನೆ, ಸಂದೇಶ ಮತ್ತು ಕಲಾತ್ಮತೆಯ ಸಮನ್ವಯವೇ ನಾಟಕ.
ಪ್ರದರ್ಶನವನ್ನು ಆಸ್ವಾದಿಸಲು ಸಿದ್ಧರಾಗೋಣ. ಈಗ ವೇದಿಕೆಗೆ ನಾಟಕ ತಂಡದವರನ್ನು ಆಹ್ವಾನಿಸುವ ಸಮಯ ಅಂತ ಹೇಳಿ ನೀವು ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಮುಂದಿನ ಕಾರ್ಯಕ್ರಮ ಕಿರುನಾಟಕ. ಸಣ್ಣ ಅವಧಿಯಲ್ಲೇ ದೊಡ್ಡ ಸಂದೇಶವನ್ನು ತಲುಪಿಸುವ ಕಲೆ ಇರುವುದು ಕೇವಲ ಕಿರುನಾಟಕಕ್ಕೆ. ಸಮಾಜದ ಸಮಸ್ಯೆಗಳನ್ನು ಸರಳವಾಗಿ ಪ್ರಸ್ತುತಪಡಿಸುವ ವಿಶಿಷ್ಟ ಮಾಧ್ಯಮವಾಗಿದೆ. ಚಿಂತನೆಗೆ ಹಚ್ಚುವ ಈ ಪ್ರದರ್ಶನ ಗಮನದಿಂದ ವೀಕ್ಷಿಸೋಣ. ಕಲಾವಿದರನ್ನು ಈಗ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಈ ರೀತಿಯ ನುಡಿಮುತ್ತುಗಳನ್ನು ಅಥವಾ ವಾಕ್ಯಗಳನ್ನು ಬಳಸುವುದರ ಮೂಲಕ ನೀವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಇನ್ನು ಮುಂದಿನ ಕಾರ್ಯಕ್ರಮ ಭಾಷಣ. ಇದರಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಮಾತಿನಲ್ಲಿರುವ ಶಕ್ತಿಯು ಜನರ ಮನಸ್ಸನ್ನು ಬದಲಾಯಿಸಬಲ್ಲದು. ಆಲೋಚನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವ ಅವಕಾಶವೇ ಭಾಷಣ. ಜ್ಞಾನ ಮತ್ತು ಆತ್ಮವಿಶ್ವಾಸದ ಅಭಿವ್ಯಕ್ತಿಗೆ ಇದು ಅತ್ಯುತ್ತಮ ವೇದಿಕೆಯಾಗಿದೆ. ಭಾಷಣಕಾರರನ್ನು ಈಗ ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳ್ತಾ ಭಾಷಣಕಾರರನ್ನು ನೀವು ವೇದಿಕೆಗೆ ಆಹ್ವಾನಿಸಬಹುದು. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷೀಯ ಭಾಷಣ. ಅನುಭವದ ಮಾತುಗಳು ಸದಾ ಮಾರ್ಗದರ್ಶಕವಾಗಿರುತ್ತವೆ. ಅಧ್ಯಕ್ಷರ ಚಿಂತನೆಗಳು ಕಾರ್ಯಕ್ರಮಕ್ಕೆ ಹೊಸ ಅರ್ಥವನ್ನು ನೀಡುತ್ತವೆ. ಅವರ ಮಾತುಗಳಲ್ಲಿ ಜ್ಞಾನ ಮತ್ತು ಪ್ರೇರಣೆ ಅಡಗಿರುತ್ತದೆ. ಅಧ್ಯಕ್ಷೀಯ ಭಾಷಣಕ್ಕಾಗಿ ಈಗ ಅಧ್ಯಕ್ಷರನ್ನು ವೇದಿಕೆ ಮೇಲೆ ಆಹ್ವಾನಿಸೋಣ ಅಂತ ಹೇಳ್ತಾ ನೀವು ಅಧ್ಯಕ್ಷರನ್ನು ವೇದಿಕೆಯ ಮೇಲೆ ಆಹ್ವಾನಿಸಬಹುದು. ಈಗ ಮುಖ್ಯ ಅತಿಥಿಗಳ ಭಾಷಣ. ಮುಖ್ಯ ಅತಿಥಿಗಳು ಅನುಭವವು ಎಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಸಾಧನೆಗಳು ಹೊಸ ಕನಸುಗಳಿಗೆ ದಾರಿಯನ್ನು ತೋರುತ್ತವೆ. ಜೀವನ ಮೌಲ್ಯಗಳ ಕುರಿತು ಅಮೂಲ್ಯ ವಿಚಾರಗಳನ್ನು ಕೇಳುವ ಅವಕಾಶ ಇದಾಗಿದೆ. ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳ್ತಾ ಈಗ ಮುಖ್ಯ ಅತಿಥಿಗಳನ್ನು ತಮ್ಮೆರಡು ಮಾತುಗಳನ್ನು ಆಡಲು ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳಬಹುದು. ಈಗ ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪ್ರದರ್ಶನ. ಪ್ರತಿಭೆ ಎನ್ನುವುದು ಅಭ್ಯಾಸ ಮತ್ತು ಪರಿಶ್ರಮದ ಫಲ. ವೇದಿಕೆಯು ಪ್ರತಿಭೆಗೆ ಹೊಸ ಗುರುತನ್ನು ನೀಡುತ್ತದೆ. ಇಂದು ಅನೇಕ ಪ್ರತಿಭೆಗಳು ಅನಾವರಣವಾಗಲಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಪ್ರತಿಭಾ ಕಾರ್ಯಕ್ರಮವನ್ನು ಈಗ ಶುರು ಮಾಡೋಣ ಅಂತ ಹೇಳಿ ನೀವು ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಮುಂದೆ ಹೇಳುವ ನುಡಿಮುತ್ತುಗಳು ನಾನು ರ್ಯಾಂಡಮ್ ಆಗಿ ಹೇಳಲು ಹೊರಟಿದ್ದೇನೆ. ನಿಮಗೆ ಬೇಕಾದ ಕಾರ್ಯಕ್ರಮಗಳಲ್ಲಿ ಇವುಗಳನ್ನು ಬಳಸಬಹುದು. ಈಗೇನಾದರೂ ದೇಶಭಕ್ತಿ ಗೀತೆಗೆ ಆಹ್ವಾನಿಸಬೇಕಾದಲ್ಲಿ ಈ ಒಂದು ನುಡಿಮುತ್ತುಗಳನ್ನು ಬಳಸಿ. ದೇಶ ಪ್ರೇಮವು ಪ್ರತಿಯೊಬ್ಬ ನಾಗರಿಕನ ಹೆಮ್ಮೆ. ನಮ್ಮ ರಾಷ್ಟ್ರದ ಮಹತ್ವವನ್ನು ಹಾಡಿನ ಮೂಲಕ ಸ್ಮರಿಸೋಣ. ದೇಶಭಕ್ತಿ ಗೀತೆ ನಮ್ಮ ಮನದಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಈ ಒಂದು ಗಾಯನವನ್ನು ಹಾಡಲು ಬರುತ್ತಿದ್ದಾರೆ ಅಂತ ಹೇಳ್ತಾ ನೀವು ವೇದಿಕೆಗೆ ಅವರನ್ನು ಆಹ್ವಾನಿಸಬಹುದು. ಮುಂದಿನ ಕಾರ್ಯಕ್ರಮ ಜಾನಪದ ನೃತ್ಯ. ಜಾನಪದ ಕಲೆಗಳು ನಮ್ಮ ಸಂಸ್ಕೃತಿಯ ಜೀವಾಳ. ಗ್ರಾಮೀಣ ಜೀವನದ ಸೊಬಗನ್ನು ನೃತ್ಯದಲ್ಲಿ ಮೂಡಿಬರುತ್ತದೆ. ಪರಂಪರೆಯ ಸುವಾಸನೆ ಹೊಂದಿರುವ ಈ ಪ್ರದರ್ಶನ ಎಲ್ಲರ ಮನಸೆಳೆಯುವುದಂತೂ ಪಕ್ಕಾ. ಈಗ ಜಾನಪದ ನೃತ್ಯಕಾರರನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ ನೀವು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ನುಡಿಮುತ್ತನ್ನು ಬಳಸಿ ಹೇಳಬಹುದು. ಈಗ ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ನೃತ್ಯ. ಶಾಸ್ತ್ರೀಯ ನೃತ್ಯ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಸಂಕೇತ. ಪ್ರತಿ ಭಂಗಿಯಲ್ಲೂ ಶಿಸ್ತು ಮತ್ತು ಸೌಂದರ್ಯ ಅಡಗಿದೆ. ಅಭಿನಯ ಮತ್ತು ಭಾವಗಳ ಅದ್ಭುತ ಸಂಯೋಜನೆಯನ್ನು ಆಸ್ವಾದಿಸೋಣ. ಈಗ ಕಲಾವಿದರನ್ನು ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳಿ ಈ ಒಂದು ನುಡಿಮುತ್ತನ್ನು ಬಳಸಿ ನೀವು ಕಲಾವಿದರನ್ನು ವೇದಿಕೆಗೆ ಆಹ್ವಾನಿಸಬಹುದು. ಕೆಲವೊಂದು ಕವಿಗೋಷ್ಠಿಗಳು ನಡೀತಾ ಇರ್ತವೆ. ಆವಾಗ ಕವನ ವಾಚನ ಇರುತ್ತೆ. ಅಂತಹ ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಕವಿತೆ ಎನ್ನುವುದು ಭಾವನೆಗಳ ಸುಂದರ ಅಭಿವ್ಯಕ್ತಿ. ಪದಗಳ ಮೂಲಕ ಮನಸ್ಸಿನ ಆಳವನ್ನು ತಲುಪುವ ಶಕ್ತಿ ಇದಕ್ಕಿದೆ. ಅರ್ಥಪೂರ್ಣ ಸಾಲುಗಳು ಹೊಸ ಚಿಂತನೆಗೆ ಪ್ರೇರೇಪಿಸುತ್ತವೆ. ಈಗ ಕವನ ವಾಚನವನ್ನು ಮಾಡಲು ಬರುತ್ತಿದ್ದಾರೆ ಅಂತ ಹೇಳಿ ಅವರ ಹೆಸರನ್ನು ಹೇಳಿ ಇವರನ್ನು ವೇದಿಕೆಗೆ ಆಹ್ವಾನಿಸೋಣ ಅಂತ ಹೇಳಿ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಇನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಬಳಸಬಹುದಾದಂತಹ ನುಡಿಮುತ್ತು ಈ ರೀತಿಯಾಗಿ ಇರಬಹುದು. ಸಾಧನೆಗೆ ಸಿಗುವ ಗೌರವವು ಇನ್ನಷ್ಟು ಸಾಧನೆಗೆ ಪ್ರೇರಣೆಯನ್ನು ನೀಡುತ್ತದೆ. ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವ ಕ್ಷಣ ಇದಾಗಿದೆ. ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಸನ್ಮಾನಿಸಲಾಗುತ್ತೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈಗ ನೆರವೇರಿಸಲು ಬರುತ್ತಿದ್ದಾರೆ ಅಂತ ಹೇಳ್ತಾ ಅವರ ಹೆಸರನ್ನು ಹೇಳಿ ನೀವು ವೇದಿಕೆಗೆ ಅವರನ್ನು ಆಹ್ವಾನಿಸಬಹುದು. ಇನ್ನು ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಈ ಒಂದು ಸಮಯದಲ್ಲಿ ಬಳಸಬಹುದಾದಂತಹ ನುಡಿಮುತ್ತು. ಗೆಲುವು ಪರಿಶ್ರಮದ ಪ್ರತಿಫಲವಾಗಿದೆ. ಪ್ರತಿ ಸಾಧನೆ ಹಿಂದೆ ನಿರಂತರ ಶ್ರಮ ಅಡಗಿದೆ.
ವಿಜೇತರನ್ನು ಅಭಿನಂದಿಸುವ ಸಂತಸದ ಕ್ಷಣ ಇದಾಗಿದೆ. ಈಗ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳಿ ನೀವು ಈ ಒಂದು ನುಡಿಮುತ್ತನ್ನು ಬಳಸಬಹುದು. ನೀವು ಭಾಷಣ ಮಾಡುವ ಸಮಯದಲ್ಲಿ ನಿರೂಪಕರ ನಿರೂಪಣೆ ಇಷ್ಟ ಆಗಿ ನೀವು ಅವರ ಕುರಿತಂತೆ ಯಾವುದಾದ್ರೂ ಒಂದು ನುಡಿಮುತ್ತನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಆಗ ಈ ಒಂದು ನುಡಿಮುತ್ತನ್ನು ಬಳಸಬಹುದು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ನಿರೂಪಕರ ಪಾತ್ರ ಮಹತ್ವದ್ದಾಗಿದೆ. ಮಾತಿನ ಮಾಧುರ್ಯ ಮತ್ತು ಸಮಯ ಪ್ರಜ್ಞೆ ಕಾರ್ಯಕ್ರಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿ ಕ್ಷಣವನ್ನು ಅರ್ಥಪೂರ್ಣವಾಗಿಸುವ ಜವಾಬ್ದಾರಿ ಅವರದ್ದಾಗಿರುತ್ತೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಈ ಒಂದು ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಬಹುದು. ಈಗ ಮುಂದಿನ ಕಾರ್ಯಕ್ರಮ ಯೋಗ ಪ್ರದರ್ಶನ. ಯೋಗವು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡುವ ಸಾಧನವಾಗಿದೆ. ಆರೋಗ್ಯಕರ ಜೀವನ ಶೈಲಿಗೆ ಯೋಗದ ಮಹತ್ವ ಅಪಾರವಾಗಿದೆ. ಶಿಸ್ತು, ಏಕಾಗ್ರತೆ ಮತ್ತು ಆರೋಗ್ಯದ ಸಂದೇಶವನ್ನು ಸಾರುವ ಪ್ರದರ್ಶನ ಇದಾಗಿದೆ. ಯೋಗ ಪ್ರದರ್ಶನ ನೀಡಲು ಯೋಗ ಪಟಗಳನ್ನು ವೇದಿಕೆಗೆ ಈಗ ಆಹ್ವಾನಿಸೋಣ ಅಂತ ಹೇಳ್ತಾ ನೀವು ಅವರನ್ನು ವೇದಿಕೆಗೆ ಆಹ್ವಾನಿಸಬಹುದು. ಇನ್ನೂ ಕೆಲವು ಕಾರ್ಯಕ್ರಮಗಳಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ. ಆಗ ನೀವು ಯಾವ ರೀತಿಯ ನುಡಿಮುತ್ತನ್ನು ಬಳಸಬಹುದು ಅಂತ ಈಗ ನೋಡೋಣ. ಪುಸ್ತಕಗಳು ಜ್ಞಾನದ ಭಂಡಾರಗಳಾಗಿವೆ. ಲೇಖಕರ ಚಿಂತನೆಗಳ ಸಮಾಜದ ಮಾರ್ಗದರ್ಶನಕ್ಕೆ ಕಾರಣವಾಗುತ್ತವೆ. ಹೊಸ ವಿಚಾರಗಳು ಮತ್ತು ಮೌಲ್ಯಗಳನ್ನು ಪರಿಚಯಿಸುವ ಕ್ಷಣ ಇದಾಗಿದೆ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆರಂಭಿಸಲು ಬರುತ್ತಿದ್ದಾರೆ ಇವರು ಅಂತ ಹೇಳ್ತಾ ಅವರ ಲೇಖಕರ ಹೆಸರು ಮತ್ತು ಪುಸ್ತಕದ ಹೆಸರನ್ನು ಹೇಳುವುದರ ಮೂಲಕ ನೀವು ಅವರನ್ನು ವೇದಿಕೆಗೆ ಆಹ್ವಾನಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಕೆಲವು ಪ್ರಮುಖ ಘಟ್ಟಗಳ ನುಡಿಮುತ್ತುಗಳು ಆಗಿದ್ವು. ಇದೇ ರೀತಿಯ ನುಡಿಮುತ್ತುಗಳು ಇನ್ನೂ ಬೇಕಾದಲ್ಲಿ ದಯವಿಟ್ಟು ಪಾರ್ಟ್ 2 ಅಂತ ಕಮೆಂಟ್ ಹಾಕಿ. ಹಾಗೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ದಯವಿಟ್ಟು ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋ ನಿಮಗೆ ಮೊದಲು ಮುಟ್ಟುತ್ತೆ. ಈ ವಿಡಿಯೋದಲ್ಲಿ ಹೇಳಿದ ನುಡಿಮುತ್ತುಗಳು ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮಗೆ ಗೊತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.